ಕೊಳ್ಳೇಗಾಲ ಕ್ಷೇತ್ರ ವ್ಯಾಪ್ತಿಯ ರಸ್ತೆಗಳ ಅಭಿವೃದ್ಧಿಗಾಗಿ 56 ಕೋಟಿ ರು ವಿನಿಯೋಗ. ಎಆರ್ ಕೃಷ್ಣಮೂರ್ತಿ 2.5 ವರ್ಷಗಳ ಅವಧಿಯಲ್ಲಿ ಪಂಚ ಗ್ಯಾರಂಟಿ ಯೋಜನೆ ನಡುವೆಯೂ ಕ್ಷೇತ್ರದ ಅಭಿವೃದ್ಧಿಗೆ ಭರಪೂರ ಅನುದಾನ. ಆಲೂರು ಹೊಮ್ಮದಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಾಸಕ ಎಆರ್ ಕೃಷ್ಣಮೂರ್ತಿ ಚಾಲನೆ. ಗುದ್ದಲಿ ಪೂಜೆ ಮಾಡಿದ ಕ್ಷಣದಿಂದಲೇ ರಸ್ತೆ ಅಭಿವೃದ್ಧಿಗೆ ಜೆಸಿಬಿ ಕಾರ್ಯಾಚರಣೆ. ಚಾಮರಾಜನಗರ ಕೊಳ್ಳೇಗಾಲ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ ರಸ್ತೆಗಳ ಅಭಿವೃದ್ಧಿಗಾಗಿ 2.5 ವರ್ಷಗಳ ಅವಧಿಯಲ್ಲಿಯೇ ರಾಜ್ಯ ಸರ್ಕಾರ 56 ಕೋಟಿ ರುಗಳ ಅನುದಾನವನ್ನು ನೀಡಿದ್ದು ಪ್ರತಿ ಹಳ್ಳಿಯಲ್ಲಿಯೂ ಒಂದಲ್ಲ ಒಂದು ಕಾಮಗಾರಿ ನಡೆಯುತ್ತಿದೆ ಎಂದು ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿ ಹೇಳಿದರು. ತಾಲೂಕಿನ ಆಲೂರು ಹೊಮ್ಮ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿ ಅವರು ಮಾತನಾಡಿ, ನಾನು ಶಾಸಕನಾಗಿ 2.5 ವರ್ಷಗಳ ಅವಧಿಯಲ್ಲಿ ಬಹಳಷ್ಟು ಯೋಜನೆಗಳನ್ನು ಜಾರಿ ಮಾಡಿಸಿದ್ದೇನೆ. ಮುಖ್ಯಮಂತ್ರಿಗಳ ವಿಶೇಷ ಯೋಜನೆ ವಿವಿಧ ಇಲಾಖೆಗಳ ಅಡಿಯಲ್ಲಿ ವಿಶೇಷ ಒತ್ತು ನೀಡಿ ಆಯಾಯ ಇಲಾಖೆಯ ಸಚಿವರುಗಳ ಮೂಲಕ 100 ಕೋಟಿ ರುಗಳ ಅನುದಾನವನ್ನು ಬಿಡುಗಡೆ ಮಾಡಿಸಿದ್ದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಪರ್ವ ಆರಂಭವಾಗಿದೆ ಎಂದರು. ಬಹಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಆಲೂರು ಹೊಮ್ಮದಿಂದ ಕಂದಹಳ್ಳಿ ಮಹದೇಶ್ವರ ದೇವಸ್ಥಾನದವರೆಗಿನ ಸುಮಾರು 5 ಕಿಲೋಮೀಟರ್ ಸಂಪರ್ಕ ಕಲ್ಪಿಸುವ ರಸ್ತೆ ಅಭಿವೃದ್ಧಿಗೆ ಮುಖ್ಯಮಂತ್ರಿಗಳ ಅನುದಾನದಡಿಯಲ್ಲಿ 5 ಕೋಟಿ ರು ಬಿಡುಗಡೆಯಾಗಿದೆ. ಇಂದಿನಿಂದಲೇ ಕಾಮಗಾರಿ ಆರಂಭವಾಗಲಿದೆ ಎಂದರು. ಹೊಮ್ಮ ಗ್ರಾಮದ ಪರಿಮಿತಿಯಲ್ಲಿ ಕೆಆರ್ಐಡಿಎಲ್ ನಿಂದ ಗ್ರಾಮದ ನಾಯಕರ ಬೀದಿ, ಲಿಂಗಾಯತರ ಬೀದಿ, ಕುರುಬರ ಬೀದಿ, ಪರಿಶಿಷ್ಟ ಜಾತಿಗೆ ಸೇರಿದ ಬೀದಿಗಳಲ್ಲಿ 56 ಲಕ್ಷ ರು ವೆಚ್ಚಗಳಲ್ಲಿ ಸಿಮೆಂಟ್ ರಸ್ತೆ ಚರಂಡಿ ನಿರ್ಮಾಣಕ್ಕೆ ಚಾಲನೆ ನೀಡಿದ್ದು, ಕಾಮಗಾರಿಯನ್ನ ಗುಣಮಟ್ಟದಿಂದ ಮಾಡಿಸಿಕೊಳ್ಳುವ ಜೊತೆಗೆ ಎಲ್ಲ ಬೀದಿಗಳಲ್ಲಿಯ ಸಿಮೆಂಟ್ ರಸ್ತೆ ನಿರ್ಮಾಣವಾದಂತೆ ಆಗಿದೆ. ಪಕ್ಕದ ಬಸವರಾಜಪುರದಲ್ಲಿ ರಸ್ತೆ ಚರಂಡಿ ಸಿಸಿ ರಸ್ತೆ ನಿರ್ಮಾಣಕ್ಕೆ 30 ಲಕ್ಷ ರು ಕಾಮಗಾರಿಗೆ ಚಾಲನೆ ನೀಡಿದ್ದೇವೆ. ಗ್ರಾಮದ ನಿರ್ಮಾಣವಾದ ದಿನದಿಂದಲೂ ಈ ಗ್ರಾಮದಲ್ಲಿ ಮೂಲ ಸೌಲಭ್ಯ ಇರಲಿಲ್ಲ. ನಾನು ಗ್ರಾಮಸ್ಥರು ಚುನಾವಣಾ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡಿದ್ದರು. ಅದರಂತೆ ಈ ಗ್ರಾಮಕ್ಕೂ ಅನುದಾನ ನೀಡಿ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದೇನೆ ಎಂದರು. ಜಿಲ್ಲಾ ಗ್ಯಾರಂಟಿ ಯೋಜನೆಯ ಸಮಿತಿಯ ಅಧ್ಯಕ್ಷ ಎಚ್.ವಿ. ಚಂದ್ರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮುಖಂಡರಾದ ಕಂದಹಳ್ಳಿ ನಂಜುಂಡಸ್ವಾಮಿ, ಎಪಿಎಂಸಿ ನಿರ್ದೇಶಕ ಹೊಮ್ಮ ರವಿಶಂಕರಮೂರ್ತಿ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಮು, ಪಿಡಬ್ಲ್ಯೂಡಿ ಎಇಇ ಪುರುಷೋತ್ತಮ್, ಸುರೇಂದ್ರ, ಕೆಆರ್ಐಡಿಎಲ್ ಎಇಇ ಚಿಕ್ಕಲಿಂಗಯ್ಯ, ಪಿಡಿಒ ವಸಂತ್, ಜಿಲ್ಲಾ ಪ್ರಗತಿ ಪರಿಶೀಲನಾ ಸಮಿತಿಯ ಸದಸ್ಯ ಬೂದಂಬಳ್ಳಿ ಶಂಕರ್, ಅಶ್ವಥ್, ರಾಜೇಶ್, ವೆಂಕಟೇಶ್, ಮಯೂರ್, ವೆಂಕಟರಂಗನಾಯಕ, ಚಂದ್ರೇಗೌಡ, ಶಿವಣ್ಣ, ಪರಶಿವ ಕುಮಾರ್ ಇತರರು ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡನಾಯಕ, ಎನ್ಕೆಎಸ್ ಟಿವಿ 4 ಚಾಮರಾಜನಗರ. ಅದಕ್ಕೆ ಆಲೂರೊಮ್ಮ ಅಂತ ಕರೀತಾರೆ. ಚಿಕ್ಕಮ್ಮ ದೊಡ್ಡಮ್ಮ ಆ ಕಡೆ ಇದೆ, ಹಾಗಾಗಿ ಇದು ಆಲೂರೊಮ್ಮ ಅಂತ ಕರೀತಾರೆ. ಇವತ್ತು ವಿಶೇಷವಾದ ಸುದಿನ ಒಮ್ಮದವರೆಗೆ ಇಲ್ಲಿ ನಮ್ಮ ವೀರಶೈವ ಸಮಾಜದ ರಸ್ತೆ ಅಭಿವೃದ್ಧಿ, ನಮ್ಮ ನಾಯಕ ಸಮುದಾಯದ ರಸ್ತೆ ಅಭಿವೃದ್ಧಿ, ನಮ್ಮ ಹಾಲು ಮತಸ್ಥರ ಸಮಾಜದ ರಸ್ತೆ ಅಭಿವೃದ್ಧಿ ಹಾಗೂ ನಮ್ಮ ಪರಿಶಿಷ್ಟ ಜಾತಿ ವರ್ಗದ ಸಮುದಾಯದ ರಸ್ತೆ ಅಭಿವೃದ್ಧಿಗೆ ಇವತ್ತು ಭೂಮಿ ಪೂಜೆಯನ್ನು ಮಾಡೋ ಮುಖಾಂತರ ವಿಶೇಷವಾಗಿ ಇವತ್ತು ಆಲೂರೊಮ್ಮದಿಂದ ಕಂದಳ್ಳಿ ಮಹದೇಶ್ವರ ದೇವಸ್ಥಾನ ಅಂಬಳೆ ಈ ಭಾಗ, ಈ ತುದಿ ಅಲ್ಲಿ ರಸ್ತೆ ಹಾಳಾಗಿದೆ. ಅಲ್ಲಿವರೆಗೂ ಕೂಡ ಈ ರಸ್ತೆ ಡಾಂಬರೀಕರಣ ಬಂತು. ಆಲೂರಿನಿಂದ ಅಂಬಳೆಯ ಅಂಬಳೆಯ ನೀರು ಕೂಡ ಈ ಒಂದು ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನ ನಮ್ಮ ಲೋಕೋಪಯೋಗಿ ಇಲಾಖೆಯವರು ಇವತ್ತು ಈ ಭೂಮಿ ಪೂಜೆ ಮಹೋತ್ಸವ ಮುಖಾಂತರ ಚಾಲನೆ ಕೊಡಿಸಿದ್ದಾರೆ. ಇದು ಗ್ರಾಮದ ಪರಿಮಿತಿಯನ್ನು ಕೂಡ ರವಿಶಂಕರ್ ಅವರು 1 ಕೋಟಿ ಅಂದ್ಬಿಟ್ಟು 1 ಕೋಟಿ ಅಲ್ಲ, ಇಲ್ಲಿವರೆಗೂ 3 ಒಳಗಡೆ 51 ಸೇರಿಸಿದೆ. ಮತ್ತು ಮಲ್ಲಾಳದಲ್ಲಿ 5 ಲಕ್ಷ ರೂಪಾಯಿಗೆ ಭೂಮಿ ಪೂಜೆ ಮಾಡಿದೆ. SDP ಅಡಿಯಲ್ಲಿ ನಮ್ಮ ಬೀದಿನಲ್ಲಿ ಅರ್ಧ ಕಾಂಕ್ರೀಟ್ ಆಗಿದೆ. ಈ ನೋಡಲ್ಲಿ ಇವತ್ತು ಪೂಜೆ ಮಾಡಿದ್ವಿ, ಅದು ಪೂರ್ಣ ಆಗುತ್ತೆ. ಸೊ ಇವತ್ತು ನಮ್ಮ ವೀರಶೈವ ಮತ್ತು ಇತರ ಬೀದಿಗಳು ಸೇರಿಸಿದೆ.
ಮತ್ತು SCB TSP ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಬೀದಿಗಳು ಸೇರಿಸಿದ್ದೀವಿ. ಈಗ ಯಾವ ಬೀದಿ ಇಲ್ಲ ನಿಮ್ಮಲ್ಲಿ ಒಬ್ಬರಿಂದ ಊರ್ ಇವ್ರದ್ದು 3 ಮಂದಿನ ನಾಲ್ಕೋಮೆ ರೋಡ್ ಇವ್ರದ್ದು ಒಬ್ಬರಿರೋದು ಒಟ್ಟು 55 ಲಕ್ಷ 30 ಒಂದು 20. ಇದು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಂತ 50 ಕೋಟಿ ಅನುದಾನದಲ್ಲಿ ಮತ್ತು ವಿಶೇಷವಾಗಿ 10 ಕೋಟಿಯ ಅನುಮೋದನೆಗೊಂಡಂತ ಅನುದಾನದಲ್ಲಿ ಇವತ್ತು ಈ ಒಂದು ಕಾಮಗಾರಿಗೆ ನಾವು ಭೂಮಿ ಪೂಜೆಯನ್ನು ಮಾಡಿದ್ದೇವೆ. ಇದಲ್ಲದೆ ಇವತ್ತು ವಿಶೇಷವಾಗಿ ಎಷ್ಟಾಯ್ತು 4,55,00,000 ಆಯ್ತು. ಆಗುವ ಮೇನ್ ರೋಡ್ ಸೇರ್ಕೊಂಡು ಕೊಂಡೊಯ್ದು ಈಗ ಉಳಿದಂತ 3 ಕೋಟಿ ಚಿಲ್ಲರೆ ಈಗ ಬಸವರಾಜಪುರ ಗೋಲ್ಡಂತಿಗಳ ಕಾಲದಿಂದ ಯಾವ ಕಾಲದಲ್ಲೂ ಕೂಡ ಅಲ್ಲಿ ರಸ್ತೆ ಚರಂಡಿಗಳು ಆಗಿರಲಿಲ್ಲ. CC ರೋಡ್ CC ಅಲ್ಲಿ 30 ಲಕ್ಷ ರೂಪಾಯಿ ಆಗ್ತಿದೆ. ಅವ್ರು ಕೇಳಿಲ್ಲ, ನಾವು ಸೇರಿಸಿಲ್ಲ. ಕೇಳಿಲ್ಲ ಚುನಾವಣೆಯಲ್ಲಿ ನೋಡ್ಕೊಂಡು ಹೋಗಿ ನಾವು ನಿಮ್ಮ ಅಪ್ಪನ ಕಾಲದಲ್ಲಿ ನಿಮ್ಗೆ ಅಂತ ಅಂದಿದ್ದು ನಿಜ. ಅದು ನೆನ್ಪಿಟ್ಕೊಂಡು ಸೇರಿಸಿ. ಸೊ ಅಲ್ಲಿಗೆ 30 ಲಕ್ಷ ರೂಪಾಯಿನ ಕೊಟ್ಟಿದ್ದಾರೆ CC ರೋಡ್ ಚರಂಡಿ. ಹಾಗೆ 50 ಕೋಟಿನೂ ಕೂಡ 30 ಲಕ್ಷ ಅಡಿಷನ್ ಕೊಡ್ತೀವಿ. ಅವಶ್ಯಕತೆ ಇದ್ರೆ ಮಾತ್ರ ಬಳಸ್ಕೊಂಡಿದ್ದಾರೆ, ಬದಲಾವಣೆ ಮಾಡ್ಕೊಳ್ತಾರೆ. ಹಾಗೆ ಕೋಟಂಬಾಡಿನಲ್ಲಿ ಉಪ್ಪಾರ ಬೀದಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಬಂಡೆ ಬರ್ತದೆ ನಿಂತ್ಕೊಂಡು ಹಿಡ್ಕೊಂಡು ಹೋಗ್ತಿದ್ವಿ. ಉಪ್ಪಾರ ಬೀದಿ ಹೋಗಕ್ಕೆ ಆಗಲ್ಲ. ಆಗ ದೊರಸ್ವಾಮಿ ಹುಷಾರ್ ತಪ್ಪ ಮಲಗ್ಬಿಟ್ಟವನೆ ಬಿದ್ದು ಉಪಾಧ್ಯಕ್ಷ ಅಧ್ಯಕ್ಷ ಆಗಿದ್ದ ಉಪ್ಪಾರ ಬೀದಿ ಮುಖಂಡ. ಅವ್ರ ಬೀದಿಗೆ 30 ಲಕ್ಷ ಸೇರಿಸಿದ್ರು. ಆಯ್ತಾ? ಹಾಗೆ ಕುರುಬರಬೀದಿ ದೇವಸ್ಥಾನದ ಒಂದು ಪೂಜಾ ಕಾರ್ಯಕ್ರಮ ಸಂದರ್ಭದಲ್ಲಿ ಅಲ್ಲಿ ಕೂಡ ಮಾಡಿಸ್ಕೊಡ್ಬೇಕು ಅಂತ ಹೇಳಿದ್ರು. ನೋಂದಣಿಗಳಿಗೆ ಮಾರುವಳಿಗೆ ಅವ್ರೆ ಆಮೇಲೆ ಕೊಡ್ತೀನಿ ದುಡ್ಡು ಅಂದ್ರೆ ಇನ್ನೂ ಸಲ ಸೇರಿಸ್ಕೊಡ್ತೀನಿ ಅವ್ರಿಗೆ. ಅವ್ರ ಪಾಪ ಬಂದಿದ್ರು, ಯಾವಾಗ ಸಾಲ ಮಕ್ಕಳು ಮಾಡ್ಬಿಟ್ಟು ನೀವು ಇನ್ನೂ ದುಡ್ಡು ಮಾಡ್ಕೊಟ್ಟಿಲ್ಲ ಅಂತಂದ್ರೆ ನಾನೇ ಸೇರಿಸಿಲ್ಲ ಹೇಳಿದೆ. ಹಾಗಾಗಿ ಈಗಾಗಲೇ ಮಾನ್ಯ ಚಂದ್ರ ಅವರು ಈ ಪಶು ಆಸ್ಪತ್ರೆ ಬಗ್ಗೆ ಈ ಒಂದು ದಿನ ವಿಶೇಷ ಅಂತ ನಾನು ಭಾವಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ನಾನು ತಪ್ಪಿಸ್ಕೊತಾ ಇದ್ದೇನೆ. ಎಲ್ಲ ಒಂದ್ ಕಡೆ ತಪ್ಪಿಸ್ಕೊಳ್ಳೋದು ಇತ್ತು. ಈ ಕಾರ್ಯಕ್ಕೆ ನಾನು ಹಾಸ್ಪಿಟಲ್ ಅಲ್ಲಿ ಇವತ್ತು ನನಗೆ ಚೆಕಪ್ ಇತ್ತು. ಆದ್ರೆ ಎಲ್ಲ ಒಂದ್ ಕಡೆ ಮಲಯಾಳ ಅಂದ್ರು, ನಿಮ್ಮನ್ನ ಬದುಕಿರೋದೇ ಕೃಷ್ಣಮೂರ್ತಿ ಸರ್ ಅವರು ಅವತ್ತು ನೀವು ಹಾಸ್ಪಿಟಲ್ ಇರ್ಬೇಕಾದ್ರೆ ನಿಮ್ಮೆಲ್ಲ ಹಗಲು ರಾತ್ರಿ ನಿಮ್ಗೋಸ್ಕರ ಅವತ್ತು ಇದ್ ಮಾಡಿದ್ದಾರೆ. ನೀವು ಹೆಚ್ಚು ಕಡಿಮೆ ಇವತ್ತು ನೀವು ಈ ಸ್ಥಾನದಲ್ಲಿ ಇದ್ದಾರೆ ಅಂತ ಅವರೇ ಕಾರಣ. ತಪ್ಪಿಸ್ಕೊಬೇಡಿ, ನೀವು ಇನ್ನೊಂದಿನ ಚೆಕ್ ಮಾಡ್ತಾ ಇದ್ದೀರಿ, ನೀವು ಹೋಗಿ ಅವರೆಲ್ಲ ಮನೆಯಲ್ಲೂ ಏನು. ಹಾಗಾಗಿ ನಾನು ಇವತ್ತು ಈ ಕಾರ್ಯಕ್ರಮ ಬರೋದು ಒಂದ್ ಕಡೆ ಆದ್ರೆ ಇಂಥ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದ ಎಲ್ಲೊಂದ್ ಕಡೆ ಅದು ಸಹ ಒಂದು ಆತ್ಮ ಸಂತೋಷ ಇದೆ. ಯಾಕೆಂತಂದ್ರೆ ಈ ಒಂದು ರಸ್ತೆ ಬಗ್ಗೆ ಸುಮಾರು ಈ ಗ್ರಾಮದ ಎಲ್ಲಾ ಕೊಂದು ಯಜಮಾನಿಗಳು ಯಾರೇ ಸಿಕ್ಕ ಸಣ್ಣವರಿರ್ಲಿ ದೊಡ್ಡವರಿರ್ಲಿ ಅಕ್ಕಪಕ್ಕದ ಊರುಗಳಿರ್ಲಿ ಎಲ್ಲ ಕೇಳಿದ್ರೆ ನಮ್ಗೆ ಏನು ಮಾಡ್ಬೇಡಿ, ಇದೊಂದು ರಸ್ತೆ ಮಾಡ್ತೀವಿ ಅಂತ ಹೇಳಿ ಆಲೂರು ತನಕ ಹೋಗ್ಬೇಕಾದ್ರೆ ತುಂಬಾ ಸಮಸ್ಯೆ ಆಗ್ತದೆ, ಹೋಗ್ಬೇಕಾದ್ರೆ ತಿರ್ಗಾಡ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಎಲ್ಲಾ ಕೂಗಿನ ಯಜಮಾನಿಗಳಿರ್ಬೋದು ಸುತ್ತಮುತ್ತಲ ಗ್ರಾಮದವರೆಲ್ಲ ರಸ್ತೆ ಬಗ್ಗೆ ಎಲ್ಲಿ ಹೋಗ್ಲಿ ಯಾವ್ದು ಪೆಟ್ರೋಲ್ ಬಂಕ್ ಹೋದ್ರು ಸರ್ ಸಾಯಬಿಡ್ತಿದ್ರು, ಒಂದು ರಸ್ತೆ ರೆಡಿ ಮಾಡ್ತೀವಿ ಅಂತ ಹೇಳ್ತಿದ್ರು. ಗ್ರಾಮದಲ್ಲಿ ಯಾವುದೇ ಬುದ್ಧಿ ಪೂಜೆ ಬಂದ್ರು ಸರ್ ನಮ್ಗೆ ಯಾವ್ದು ಬುದ್ಧಿ ಪೂಜೆ ಬೇಡ, ಈ ರಸ್ತೆಯನ್ನು ಮಾಡ್ಕೊಡಿ ಅಂತ ಹೇಳ್ತಿದ್ರು. ಹಾಗಾಗಿ ಇವತ್ತು ಕೇವಲ 5 ಲಕ್ಷ 10 ಲಕ್ಷ ಹಾಕಿರೋದಕ್ಕೆ ಒಂದು ಸಾಹೇಬರ ಒಂದು ವಿಶೇಷ ಆಸಕ್ತಿ ಇಲ್ಲ. ಅದು ಸ್ವಂತ ಗ್ರಾಮ ಒಮ್ಮಂತ ಆಲೂರಮ್ಮ ಮೊದಲಿನ ಒಮ್ಮಂತ ಕರೀಬೇಕಾದ್ರೆ ಆಲೂರಮ್ಮ ಅಂತ ಕರೆಯೋದು. ಅಂತ ಒಂದು ಸ್ವಂತ ಗ್ರಾಮಕ್ಕೆ ಒಂದು ವಿಶೇಷವಾಗಿ ರಸ್ತೆ ಆಗಿತ್ತು ಅಂತ ಹೇಳಿ 4 ಕೋಟಿ ರೂಪಾಯಿ ಅನುದಾನವನ್ನ ಈ ಒಂದು ರಸ್ತೆಗೋಸ್ಕರ ಅವರು ತಂದೆ ಮಾದೇಶ್ವರ ದೇವಸ್ಥಾನ 5 ಕೋಟಿ 4 ಕೋಟಿ ಈಗ ಈ ತಾಲೂಕಿಗೆ 4 ಕೋಟಿ ಟೆಂಡರ್ ಆಗಿದೆ. ಟೆಂಡರ್ ಆಗಿ ಒಂದು ಉತ್ತಮವಾದ ರಸ್ತೆ ಆಗಿದೆ. ಯಾಕಂತಂದ್ರೆ 20 ವರ್ಷ ಆಗಿತ್ತು, 20-25 ವರ್ಷ ಆಗಿ ರಸ್ತೆ ಆಗಿ ತಿರ್ಗಾಟದ ಸಮಸ್ಯೆ ಅಂತ ಹೇಳಿ ಈ ಗ್ರಾಮದಲ್ಲಿ ಅಲ್ಲೇ ಹೇಳ್ತಿದ್ರು. ಅದನ್ನು ವಿಶೇಷವಾಗಿ ನಮ್ಮ ಸ್ನೇಹಿತರು ಗೌಡ್ರು ಮಾಧವ ಸ್ವಾಮಿ ಹೇಳ್ತಿದ್ರು.